ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಾಗಿ ಮೂರು ಯಾರೆಲ್ಲ 1 to 12th ಬೇರೆ ಆ್ಯಂಡ್ 12th ಮೇಲೆ ಬರುವಂಥ ಕೋರ್ಸ್ಗಳು ಮತ್ತೆ ಅಂದರೆ ಅದರಲ್ಲೂ ಕೂಡ ಪ್ರೊಫೆಷ್ನಲ್ ಕೋರ್ಸು ಮತ್ತು ನಾರ್ಮಲ್ ಡಿಗ್ರಿ ಆ್ಯಂಡ್ ಅದಾದ ನಂತರ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ PG ಮಾಡೋರಿಗೆ ಮೂವರಿಗೂ ಕೂಡ ಒಂದು ಸ್ಕಾಲರ್ಶಿಪ್ ಈಗಾಗಲೇ ಡೇಟ್ ಅನ್ನೋದು ಕ್ಲೋಸ್ ಆಗಿತ್ತು, ಮತ್ತೆ ಓಪನ್ ಮಾಡಿ ಬಹಳ ದಿನ ಆಯಿತು. ಬಟ್ ಇದು ಕೊನೆಯ ಅವಕಾಶ, 2024 ಕೊನೆಯ ಅವಕಾಶ. ಓಕೆ, ನಾರ್ಮಲ್ ಬೇರೆ ಎಲ್ಲನೂ ಕೂಡ ಸ್ಕಾಲರ್ಶಿಪ್ ಹೇಳುವಾಗ ಕೆಲವೊಂದಿಷ್ಟು ಬರ್ತವೆ, ಕೆಲವೊಂದಿಷ್ಟು ಬರಲ್ಲ ಅಂತ ಹೇಳ್ತೀವಿ. ನಾನು ಹೇಳುವಂಥ ಬರುವಂಥದ್ದು ಹೇಳ್ತೀನಿ. ಬಟ್ ಲಿಮಿಟೆಡ್ ಹುಡುಗರನ್ನ ಅಂದರೆ ಲಿಮಿಟೆಡ್ ಸ್ಟೂಡೆಂಟ್ಸ್ನ ಮಾತ್ರ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಸೆಲೆಕ್ಟ್ ಮಾಡ್ಕೊತಿರ್ತಾರೆ, ಅಂಥ ಸ್ಕಾಲರ್ಶಿಪ್ಪೇ ಜಾಸ್ತಿ ಇರ್ತವೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಂದರೆ ಲಿಮಿಟಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಳ್ತಾರೆ. ಲೈಕ್ ಏನಪ್ಪ ಅಂದರೆ ಬೇರೆ ಒಂದು ಸ್ಕಾಲರ್ಶಿಪ್ಪಲ್ಲಿ 100 ಜನದಲ್ಲಿ ಒಂದು 10 ಜನ ತೊಗೊತಾರೆ ಅಂತಂದರೆ ಇಲ್ಲಿ ಒಂದು ಸ್ವಲ್ಪ 30 ಜನ ತೊಗೊತಾರೆ. ಅಂದರೆ ಸ್ವಲ್ಪ ಸ್ಟೂಡೆಂಟ್ಸ್ನ ಆಯ್ಕೆ ಮಾಡಿಕೊಂಡು ಜಾಸ್ತಿ ತೊಗೊಂಡು ಸ್ಕಾಲರ್ಶಿಪ್ನ ಕೊಡುವಂಥದ್ದು ವರ್ಷನೂ ಕೂಡ ಮಾಡ್ತಾ ಬರ್ತಾರೆ HDFC ಬ್ಯಾಂಕ್ ಅವರು. ಸೊ ಹಂಗಾಗಿ ಈ ಒಂದು ಸ್ಕಾಲರ್ಶಿಪ್ 2024-25 ಈ ವರ್ಷನೂ ಕೂಡ ಮುಂದುವರಿತಾ ಇದೆ. HDFC ಬ್ಯಾಂಕ್ ಪರಿವರ್ತನಾ ECSS ಅಂತ ಕರಿತೀವಿ ಪ್ರೋಗ್ರಾಮ್ 2024-25 ಈ ಮಂತ್ ಅಂದರೆ ಡಿಸೆಂಬರ್ 30ಗೆ ನೋಡಿಬಿಡೋಣ ಇನ್ನೊಂದು ಟೈಮು. ಡಿಸೆಂಬರ್ 31ಗೆ ಎಂಡ್ ಆಗ್ತದೆ. ಏನೇನು ಕ್ರೈಟೇರಿಯಾ ಯಾವ ರೀತಿ ಅಂತಂದು ಈಗಾಗಲೇ ಬೇಜಾನ್ ಹೇಳಿಬಿಟ್ಟಿದ್ದೆ. ಬಟ್ ಅದಾಗೆ ಕೂಡ ಕೆಲವೊಬ್ಬರು ಹೊಸಬರು ಬಂದಿರ್ತಾರೆ ನಮ್ಮ ಚಾನಲ್ಗೆ, ಅಂಥವ್ರು ಕೂಡ ಗೊತ್ತಾಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಿದ್ರಿ. ಆ್ಯಂಡ್ ಈ ಒಂದು ಇದಕ್ಕೆ ಭಾಳಷ್ಟು ಹುಡುಗರು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಈವನ್ ಅದರ ನಮ್ಮ ತಮ್ಮನೂ ಕೂಡ ಆ್ಯಂಡ್ ಬೇರೆ ಸ್ಟೂಡೆಂಟ್ಸು ಕೂಡ ನೋಡ್ತಿದ್ದೀನಿ. ಒನ್ ಟೈಮ್ ನೀವೇನಾದರೂ ಸೆಲೆಕ್ಷನ್ ಆಯ್ತಂದರೆ ಕೋರ್ಸ್ ಮುಗಿಯೋರ್ಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ಜಸ್ಟ್ ಅವರು ಒಂದು ಅಂದರೆ ಅವ್ರು ಏನು ಮಾಡಲ್ಲ, ಏನಿಲ್ಲ, ಸೆಲೆಕ್ಷನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕು. ಅದರಲ್ಲಿ ನೀವೇನಾದರೂ ಸೆಲೆಕ್ಷನ್ ಆದರೆ ಅಂದರೆ 100 ಜನದಲ್ಲಿ ಒಂದು 30 ಜನ ಅಂತ ಹೇಳಿದೆ ನಾನು, ಅದರಲ್ಲಿ 30 ಜನದಲ್ಲಿ ನೀವು ಒಬ್ಬರಾಗಿತ್ತಂದರೆ 100% ಬಂದೇ ಬರುತ್ತೆ. ಈ ಒಂದು ನಮ್ಮ ಬ್ರದರ್ದು ಈಗ 2 ವರ್ಷ ಆಯಿತು, 50,000 2 ವರ್ಷ 1 ಲಕ್ಷ ರೂಪಾಯಿ ಬಂದೈತೆ. ನಾನು ದುಡ್ಡನ್ನು ಬಂದಿದೆ ಅಂತಂದು ಸುಮ್ಕೆ ಅಂತೂ ಮಾತಾಡಲ್ಲ, ಯಾಕಂದರೆ 1 ರೂಪಾಯಿನೂ ಕೂಡ ಇಂಪಾರ್ಟೆಂಟು. 1 ಲಕ್ಷ ರೂಪಾಯಿ ಬಂದೈತೆ ಅಂತಂದರೆ ಈ HDFC ಬ್ಯಾಂಕ್ದು ಇನ್ನೊಂದು ಸರ್ತಿ ಹೇಳ್ತಿದ್ದೀನಿ ಅಂತಂದರೆ ನೀವು ಕೂಡ ಹಾಕಿರಿ ಅಂತ. ಯಾಕಂದರೆ ಎಷ್ಟೋ ಸ್ಕಾಲರ್ಶಿಪ್ಗಳು ಬಡ್ಡಿ ಫಸ್ಟ್ ಸ್ಟಡಿದಲ್ಲಿ ಬರ್ತವೆ, ಬಟ್ ಕೆಲವೊಂದಿಷ್ಟು ಮಾತ್ರ ಹುಡುಗರಿಗೆ ಆ್ಯಕ್ಸೆಸ್ ಆಗುವಂಥದ್ದು. ಸರಿ, ಹೇಳ್ಬಿಡ್ತೀನಿ. ಈಗ ಸ್ವಲ್ಪ ಕ್ರೈಟೇರಿಯಾ ಹೇಳೋಣ. ಫಸ್ಟಿಗೆ ಬಂದುಬಿಟ್ಟು ಈಗ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಮಾತಾಡ್ಬಿಡ್ತೀನಿ. ಯಾಕಂದರೆ ಈಗ ಎಲ್ಲರೂ ಕೂಡ ಮಾತಾಡೋಣ ಅಂತ ಬೇಕಾದ್ರೆ ಮೊದಲು ಅಂಡರ್ ಗ್ರ್ಯಾಜುಯೇಷನು ಅದರಲ್ಲಿ ಎಲಿಜಿಬಿಲಿಟಿ ನೋಡೋದು. ಇದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಅಂತಂದರೆ ನಿಮಗೆ ನೋಡಿ, ದ ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಗ್ರ್ಯಾಜುಯೇಷನ್ ಕೋರ್ಸಸ್ ಅಂದರೆ ಇಲ್ಲಿ ನೀವು ಗ್ರ್ಯಾಜುಯೇಷನ್ ಕೋರ್ಸಸ್ ಈಗ ಫಾರ್ ಎಕ್ಸಾಂಪಲ್ ಜನರಲ್ ಕೋರ್ಸಸ್ ಸಚ್ ಆಸ್ BCom BSc BA BCA ಎಟ್ಸೆಟ್ರಾ ಈ ಥರನಾದ್ರೂ ಮಾಡ್ತಿರ್ಬೋದು. ಅಥವಾ ಪ್ರೊಫೆಷ್ನಲ್ ಕೋರ್ಸಸ್ ಸಚ್ ಆಸ್ BTech MBBS LLB ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ನರ್ಸಿಂಗ್ ಈ ಎಲ್ಲನೂ ಕೂಡ ರೆಕಗ್ನೈಸ್ಡ್ ಆಗಿರುವಂಥ ಕಾಲೇಜಲ್ಲಿ ನೀವು ಒಂದು ಯೂನಿವರ್ಸಿಟಿ ಇರುವಂಥದ್ದು ಒಂದು ಇಂಡಿಯಾದೊಳಗೆ ನೀವು ಕಲಿತಾ ಇರಬೇಕಾಗಿರ್ತದೆ. ಆ್ಯಂಡ್ ನೆಕ್ಸ್ಟು ದ ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ದ ಪ್ರೀವಿಯಸ್ ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ ವಿತ್ ಲೀಸ್ಟ್ 55% ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ನೀವೇನಾದರೂ ಸೆಕೆಂಡ್ PUC ಮುಗಿಸ್ಕೊಂಡು ಈಗ ಏನಾದರೂ ಫಸ್ಟ್ ಸೆಮ್ಮಿಗೆ ಅಥವಾ ಫಸ್ಟ್ ಇಯರ್ಗೆ ಏನಾದರೂ ಬಂದಿತ್ತಂದರೆ ನೀವು ಸೆಕೆಂಡ್ PUC ಪರ್ಸೆಂಟೇಜ್ ಬಂದುಬಿಟ್ಟು 55% ಇರಬೇಕು. ಇಲ್ಲ ನೀವು ಆಗಲೇ ಸೆಕೆಂಡ್ ಸೆಮ್, ಥರ್ಡ್ ಸೆಮ್, 4th ಸೆಮ್, 6th ಸೆಮ್ ಈ ರೀತಿ ಏನಾದರೂ ಇರುತ್ತಂದರೆ ನಿಮ್ಮ ಹಿಂದಿನ ಒಂದು ಸೆಮ್ ಅಥವಾ ಹಿಂದಿನ ಒಂದು ಇಯರ್ದು ನಿಮ್ದು ಏನಪ್ಪ ಅಂತಂದರೆ ಅಂದರೆ CGPAದಲ್ಲಿ 5.5 ಇರಬೇಕಾಗಿರ್ತದೆ. ಇಲ್ಲಂತ ಪರ್ಸೆಂಟೇಜ್ 55% ಆಗಿರಬೇಕು. ನೆಕ್ಸ್ಟ್ ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ ದೆನ್ ದ ಈಕ್ವಲ್ ಟು ಈ INR 2.5 lakh ಅಂದರೆ ನಿಮ್ಮ ಆದಾಯ ಅಂತ ಏನು ಕರಿತೀವಿ ನಾವು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರ್ತದೆ. ಆ್ಯಂಡ್ ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಟು ದೋಸ್ ಅಪ್ಲಿಕೆಂಟ್ಸ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನಲ್ ಆರ್ ಫ್ಯಾಮಿಲಿ ಕ್ರೈಸಸ್ ದಟ್ ಹ್ಯಾವ್ ಅಕೂರ್ಡ್ ಡ್ಯೂರಿಂಗ್ ದ past 3 years due to which they are unable to continue bearing the cost of education and are at risk of dropping out. ನಾನು ಹೇಳ್ದಂಗೆ ಇಲ್ಲಿ 30 ಜನ ಸೆಲೆಕ್ಟ್ ಮಾಡ್ಕೊತಾರೆ ಅಂತಂದರೆ ಅದರಲ್ಲಿ ನಿಮ್ಮದು ಒಂದಂತೂ ನೀವು ನೋಡೋದು ಮೆರಿಟ್ ಬೇಸ್ಡ್. ಫಸ್ಟಿಗೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಹೇಳಿದರೆ ಸರಿ ಮೆರಿಟ್ ಕಮ್ ನೀಡ್ ಬೇಸ್ಡ್ ಅಂತ ಕೊಟ್ಟಿದ್ದಾರೆ. ಮೊದಲು ಪ್ರಯಾರಿಟಿ ಮಾಡೋದು ಮೆರಿಟ್ ಬೇಸ್ಡ್ ಮೇಲೆ ಸ್ವಲ್ಪ ಜನ ತೊಗೊಳ್ತಾರೆ ಅಂತಂದು 100 ಜನದಲ್ಲಿ ಒಂದು 50 ಜನ ಮೆರಿಟ್ ಮೇಲೆ ತೊಗೊಂಡಾಗ ಆ 50 ಜನದಲ್ಲಿ ಯಾರಿಗೆಲ್ಲ ಕ್ರೈಸಸ್ ಇದೆಯಪ್ಪ, ಹಣದ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಅಂತ ತಿಳ್ಕೊಂಡು, ಯಾಕಂದರೆ ನೀವೆಲ್ಲನೂ ಕೂಡ ಅಪ್ಲೋಡ್ ಮಾಡಿರ್ತಾರೆ, ನಿಮ್ದು ಇನ್ಕಮ್ ನೋಡ್ತಾರೆ. ಇನ್ಕಮ್ ನೋಡ್ತಾರೆ. ಆ್ಯಂಡ್ ನಿಮ್ಮದು ಕೂಡ ಚೆನ್ನಾಗಿ ಏನಾದರೂ ಸ್ಕೋರ್ ಆಗಿತ್ತು ಅಂತಂದರೆ ನಿಮ್ದು ಏನಾದರೂ ಪ್ರಿವಿಯಸ್ ಇರೋದು ನಿಮ್ಮ ಆಟೋಮೆಟಿಕ್ಲಿ ನಿಮ್ದಂದ್ರೂ ಸೆಲೆಕ್ಟ್ ಮೇಲೆ ತೆಗೋಕಂದ್ರೂ ಆಗಲ್ಲ. ಅದಕ್ಕೂ ಕೆಳಗೆ ಇರ್ತಾರೆ ನೋಡ್ರಿ, ಅಂಥ ಜನ ಸ್ವಲ್ಪ ತೊಗೊಂತ ಬಂದು 30 ಜನ ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಹೇಳೋದಂತಂದ್ರೆ ನಿಮಗೆ ಓಪನ್ ಟು ಇಂಡಿಯನ್ ನ್ಯಾಷನಲ್ ಓನ್ಲಿ ಅಂದರೆ ಭಾರತೀಯ ನಾಗರಿಕರಿಗೆ ಮಾತ್ರ ಅದು.
ಓಕೆ, ನೆಕ್ಸ್ಟ್ ಬೆನಿಫಿಟ್ಸ್ ಇದರಿಂದ ಏನಪ್ಪ ಅಂತಂದರೆ ಜನರಲ್ ಅಂಡರ್ ಗ್ರ್ಯಾಜುಯೇಷನ್ ಅಂತಂದ್ರೆ ನಾರ್ಮಲ್ ಡಿಗ್ರಿ ಮಾಡೋರಿಗೆ ಅಂದರೆ BA BCom BSc ಮಾಡೋರಿಗೆ 30,000 ರೂಪಾಯಿ ತನಕ ಕೊಡ್ತಾರೆ. ಆ್ಯಂಡ್ ದೆನ್ ಪ್ರೊಫೆಷ್ನಲ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ 50,000 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಡಿಗ್ರಿಯಲ್ಲಿ 2 ಥರ, ಪ್ರೊಫೆಷ್ನಲ್ ಮತ್ತು ನಾರ್ಮಲ್ ಕೋರ್ಸಸ್ಗೆ 30,000 50,000 ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕಂತ ನೋಡೋದಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇದಿಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಆಯಿತು ಅಥವಾ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಶೀಟ್ ಬೇಕಾಗಿರ್ತದೆ. ಆ್ಯಂಡ್ ಐಡೆಂಟಿಟಿ ಪ್ರೂಫ್ ಬೇಕಾಗ್ತದೆ. ಆ್ಯಂಡ್ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫು ಹಾಕಿರ್ತದೆ. ಅಡ್ಮಿಷನ್ ಪ್ರೂಫ್ ನಿಮ್ದು ಯಾವುದಾದ್ರೂ ಒಂದು ಅಡ್ಮಿಷನ್ಗೆ ಏನೇನು ಪ್ರೂಫ್ ಇರ್ತಲ್ಲ ಅದನ್ನ ತೋರಿಸಿಬಿಟ್ರೆ ಸಾಕು, ನಮಗೆ ಪಿ ರಿಸಿಪ್ಟ್ ಇರ್ತಲ್ವ ಅದನ್ನು ಕಟ್ಟಿ ಸಾಕು. ದೆನ್ ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್, ಯಾಕಂದರೆ ಈ ಬ್ಯಾಂಕ್ ಪಾಸ್ಬುಕ್ಕು ಇಂಪಾರ್ಟೆಂಟು, ಯಾಕಂದರೆ ಇದೇ ಬ್ಯಾಂಕಿಗೆ ನಿಮ್ಮ ಒಂದು ಅಮೌಂಟ್ ಬರುವಂಥದ್ದು. ಓಕೆ, ದೆನ್ ಇನ್ಕಮ್ ಪ್ರೂಫ್. ಓಕೆ, ನೀವು ಯಾಕಂತಂದ್ರೆ 2.5 lakh ಕಡಿಮೆ ಇರಬೇಕಲ್ಲ, ಸೊ ಹಂಗಾಗಿ ಇನ್ಕಮ್ ಪ್ರೂಫ್ ಬೇಕಾಗ್ತದೆ. ಅದಕ್ಕೆ ನಿಮಗೆಲ್ಲನೂ ಕೂಡ ಕೇಳ್ತಾರೆ. ನೆಕ್ಸ್ಟು ಪ್ರೂಫ್ ಆಫ್ ಫ್ಯಾಮಿಲಿ ಪರ್ಸ್ನಲ್ ಕ್ರೈಸಸ್. ಈಗ ಹೇಳಿದೆ ನಾನು 100 ಜನದಲ್ಲಿ 50 ಜನ ಏನಾದರೂ ತೊಗೊಂಡಾಗ ಆ 50 ಜನದಲ್ಲಿ ಮತ್ತೊಂದು 20 ಜನ ತೆಗಿತಾರೆ. ಅದಕ್ಕೆ ನಿಮ್ಮ ಪರ್ಸ್ನಲ್ ಕ್ರೈಸಸ್ ಏನಾದರೂ ಇರ್ತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈ ರೀತಿ ನಿಮಗೆ ಏನಾದರೂ ತಪ್ಪು ಹೇಳ್ಕೊಬಿಡ್ರಿ. ಯಾಕಂದ್ರೆ ಮನೇಲಿ ಏನಾದರೂ ಅಪ್ಪ ಅಥವಾ ಅಮ್ಮ ಯಾರಾದರೂ ತೀರ್ಕೊಂಡಿತ್ತಂದರೆ ಅಥವಾ ನಿಮ್ಗೆ ಏನಾದರೂ ಎಜುಕೇಷನ್ ಅನಬಲ್ ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲಪ್ಪ ಅಂತಂದರೆ ಅದೇನಾದರೂ ಇತ್ತಂದರೆ ಕ್ರೈಸಸ್ ಆ ಒಂದು ಇದ್ರ ಜೊತೆನೇ ಅಟ್ಯಾಚ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಓಕೆ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತಂದರೆ ಜಸ್ಟ್ ನೋಡಿ, ನಾನು ಈಗ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಈ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅಥವಾ ವಾಟ್ಸಪ್ ಚಾನಲಲ್ಲಾದರೂ ಕೊಡ್ತೀನಿ. ಲಿಂಕನ್ನು ಓಪನ್ ಮಾಡಿಕೊಂಡು ಇದನ್ನೇ ಕಳಿಸ್ತೀನಿ ನಾನು. ಇಲ್ಲಿ ಅಪ್ಲೈ ನೋ ಅಂತ ಕಾಣಿಸ್ತಿದೆ ನೋಡಿರಿ, ಈ ಅಪ್ಲೈ ನೋ ಅಂತ ಕಾಣಿಸ್ತಿದೆ. ಈ ಪೇಜಲ್ಲಿ ಬಂದು ಅಪ್ಲೈ ನೋ ಅಂತ ಕ್ಲಿಕ್ ಮಾಡ್ಕೊರಿ. ಫಸ್ಟ್ಗೆ ಫಾರ್ ಎಕ್ಸಾಂಪಲ್ ನಾನು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಈ ರೀತಿ ಬರ್ತದೆ. ನಿಮಗೆ ಫಸ್ಟಿಗೆ ಬಂದುಬಿಟ್ಟು ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು. ಈಗಾಗಲೇ ಮೊದಲೇ ಲಾಗಿನ್ ಆಗಿತ್ತಂದ್ರೆ ಲಾಗಿನ್ ಆಗ್ಬೋದು. ಇಲ್ಲಪ್ಪ ಹೊಸದಾಗಿ ಫಸ್ಟ್ ಟೈಮ್ ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತದೆ ನೋಡಿರಿ, ನೀವು ಏನು ಮಾಡೋಕ್ಕಂದ್ರೆ ರಿಜಿಸ್ಟರ್ ಮಾಡೋಕ್ಕಾಗಿರ್ತದೆ ಫಸ್ಟ್ಗೆ. ಓಕೆ, ಅಂದರೆ ಇದುವರೆಗೂ ಕೂಡ ನೀವು ಒಮ್ಮೆ ಲಾಗಿನ್ ಆಗಿಲ್ಲಪ್ಪ ಅಂತಂದರೆ ಸ್ವಲ್ಪ ಕೆಳಗೆ ಬಂದು ತೋರಿಸ್ತು, ಇಲ್ಲಿ ಕಾಣಿಸ್ತಿದೆ ನೋಡಿರಿ. ನಾವು ನಾಟ್ ರಿಜಿಸ್ಟ್ರೇಟ್ ಆಯ್ತಂದ್ರೆ ಕ್ರಿಯೇಟ್ ಹಾಕೊಂಡು ಮೊದಲು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಆಗಿಬಿಟ್ಟು ಒನ್ ಟೈಮ್ ಏನಾದರೂ ಬಡ್ಡಿ ಫಾಲ್ಸ್ ಹಿಡಿದಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ದಾಯ್ತು ಅಂದರೆ ನೀವೇ ಲಾಗಿನ್ ಆಗಿಬಿಟ್ಟು ನೆಕ್ಸ್ಟ್ ಟೈಮ್ ಏನಾದರೂ ಬೇರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದಾಗ ಜಸ್ಟ್ ನಿಮ್ದೆಲ್ಲನೂ ಕೂಡ ತೋರಿಸಿಬಿಡ್ತದೆ ಡೀಟೇಲಾಗಿ, ಜಸ್ಟ್ ಸಬ್ಮಿಟ್ ಕೊಡೋದು ಅಷ್ಟೇ ಇರ್ತದೆ. ಓಕೆ, ಫಸ್ಟ್ ಟೈಮ್ ಹಾಕೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಇದು ಒಂದು ಡಿಗ್ರಿದಾಯಿತು. ಇದೇ ರೀತಿ ಎಲ್ಲನೂ ಕೂಡ ನೋಡ್ಕೊಳ್ಳೋದಂತಂದರೆ ಸ್ವಲ್ಪ ಕೆಳಗಡೆ ಬನ್ನಿ. ಈಗ PGದು ಕೂಡ ಇಲ್ಲಿ ಕಾಣಿಸ್ತಿದೆ ನೋಡಿರಿ, PGದು ಕೂಡ ಇಲ್ಲಿ ನೋಡ್ಕೋಬೋದು. ಒಂದು ಟೈಮ್ ನೀವು PG ನೋಡ್ಕೊಂಡು ಅದಾದ ತಕ್ಷಣ ಕೆಳಗಡೆ ಒಂದು ಕಾಣಿಸ್ತಿದೆ ನೋಡಿರಿ. ಅಂತಂದರೆ ಲೈಕ್ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ ಅಂತ ಕಾಣ್ತಿದ್ರೆ 1 to 12th ಯಾರೆಲ್ಲ ಕಲ್ತಿದ್ರು ಅವ್ರಿಗೆ, ಮತ್ತು ಡಿಪ್ಲೊಮೊ ITI ಇವ್ರಿಗೂ ಕೂಡ. ಓಕೆ, ಡಿಪ್ಲೊಮೊ ITI 1 to 12th ಆ್ಯಂಡ್ ಡಿಪ್ಲೊಮೊ ಆ್ಯಂಡ್ ITI ಮಾಡೋರಿಗೂ ಕೂಡ ಇಲ್ಲಿ ಹಾಕ್ಬೋದು. ನಿಮಗೆ ಡಿಪ್ಲೊಮೊ ITI ಮಾಡೋರಿಗೆ 15,000 ಇರ್ತದೆ. ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ PG ಕೋರ್ಸಸ್ ಮಾಡೋರಿಗೆ 35. ಆ್ಯಂಡ್ ಇಲ್ಲಿ ಜನರಲ್ ಡಿಗ್ರಿ ಮತ್ತು ಪ್ರೊಫೆಷ್ನಲ್ ಕೋರ್ಸಸ್ ಮಾಡೋರಿಗೆ 30,000 ಅಂಡರ್ ಗ್ರ್ಯಾಜುಯೇಷನ್ ಜನರಲ್ ಡಿಗ್ರಿ. ಓಕೆ, 50,000 ರೂಪಾಯಿ ಯಾರಿಗಪ್ಪ ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ ಹೋದವ್ರಿಗೆ. ಓಕೆ, ಇದೆಲ್ಲನೂ ಕೂಡ ಬಂದಿದೆ. ಈಗಾಗಲೇ ನಾನು ಪ್ರೂಫ್ಗಳ ತೋರಿಸಿದ್ದೆ. ಅಂದರೆ HDFCದೇ ಬಂದಿರೋದು 2 ಸರ್ತಿ ಬಂದಿರೋದು, ಅಂದರೆ 50,000 2 ಸರ್ತಿ ಬಂದಿರೋದು ಕೂಡ ಯಾರೇ ಅಲ್ಲ, ನನ್ನ ಬ್ರದರ್ಗೆ ಬಂದಿರೋದು ಹೇಳಿದ್ದೀನಿ ನಾನು. ಸೊ ಹಂಗಾಗಿಬಿಟ್ಟು ಸೆಲೆಕ್ಷನ್ ಆಗಬೇಕು. ಸೆಲೆಕ್ಷನ್ ಆಯ್ತು ಅಂದರೆ 100% ಬರ್ತದೆ. ಸೊ ಎನಿವೇ ಇದ್ರದ್ದು ಬೇಕಾದರೆ ಪ್ರೂಫ್ ಕೂಡ ನಾನು ವಾಟ್ಸಪ್ ಚಾನಲ್ ಹಾಕ್ತೀನಿ, ಬೇಕಾದ್ರೆ ನೋಡೋರಂತೆ. ಇದಿಷ್ಟು ಹೇಳ್ಕೊಂಡು ಬಂದು, ಯಾಕಂದರೆ ಎಷ್ಟೋ ಜನಕ್ಕೆ ಇದು ಅಪ್ಲಿಕೇಶನು 50,000 ರೂಪಾಯಿ 30,000 ರೂಪಾಯಿ ಅಂತ ತಕ್ಷಣ ಯಾರೂ ಕೂಡ ನಂಬೋದೇ ಇಲ್ಲ. ಯಾಕಂತಂದರೆ ನಮ್ಗೆ ಹೆಂಗೆ ಆಗಿಬಿಡುತ್ತೆ ಅಂತಂದರೆ ನಮ್ಮ SSB ಕಡೆಯಿಂದ ಬರುವಂಥದ್ದು 7,000 5,000 6,000 ರೂಪಾಯಿ ಅದೇ ದೊಡ್ಡ ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಅದನ್ನು ಬಿಟ್ಟಾಕಿ ಕೂಡ ಭಾಳಷ್ಟು ಇದ್ದಾವೆ, ಅದನ್ನ ತಿಳ್ಕೊಂಡಿಲ್ಲ ನೀವು ಅಷ್ಟೇ. ಸರಿನಾ? ಸರಿ, ಏನೇ ಆಗಲಿ ಹೊಸ ಏನಾದರೂ ಸ್ಕಾಲರ್ಶಿಪ್ ಬಂದರೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಇದ್ದೇ ವಾಪಸ್ ಆ್ಯಕ್ಚುಲಿ ಇದು ಕ್ಲೋಸ್ ಆಗಿತ್ತು. ಮತ್ತು ಈಗ December 31 ಕೂಡ ಓಪನ್ ಐತೆ. ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ, ಅಪ್ಲಿಕೇಶನ್ ಹಾಕಿರಿ. ಯಾರೆಲ್ಲ ಪರ್ಸೆಂಟೇಜ್ ಚೆನ್ನಾಗಿದ್ವಿ ಅವ್ರದ್ದು 100%. ಇನ್ ಕೇಸ್ ನಾನು ಎಕ್ಸಾಂಪಲ್ ಹೇಳ್ತೀನಿ, 90 to 93 ಇತ್ತಂದರೆ 100% ಬಂದೇ ಬಿಡುತ್ತೆ. ನಿಮಗೆ ಹೇಳೋಕೆ 100% ಬರ್ತದೆ. ಸ್ವಲ್ಪ ಫ್ಯಾಮಿಲಿ ಇನ್ಕಮ್ 2.5 lakhs ಕಡಿಮೆ ಇರಬೇಕು. ರಿಮೈನಿಂಗ್ ಬರಲ್ಲ ಅಂತಲ್ಲ, ಅವ್ರಿಗೂ ಕೂಡ ಸೆಲೆಕ್ಷನಲ್ಲಿ ನಿಮ್ಮ ಲಕ್ಕಿ ಚಾನ್ಸ್ ಮೇಲೆ ತೊಗೊಂಡ್ಬಿಡ್ತಾರೆ. ಅಪ್ಲಿಕೇಶನ್ ಅಂತ ಹಾಕೊಂಡ್ರೆ ಹಾಕ್ರಿ. ಈ ಸರ್ತಿ ಸ್ವಲ್ಪ ಜಾಸ್ತಿ ಜನಕ್ಕೆ ಕೊಡ್ತಾ ಇದ್ದಾರೆ, ಯಾಕಂದರೆ ಈಗ ಗಾಳಿ ಎಷ್ಟೋ ಜನಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ಓಕೆ, ವರ್ಷನೂ ಕೂಡ ನೋಡ್ತಾ ಇರ್ತೀವಿ, ಭಾಳಷ್ಟು ಹುಡುಗರಿಗೆ ಕೊಡ್ತಾರೆ ಇವರು ಬರೀ. ಯಾಕಂದರೆ ಲಿಮಿಟೆಡ್ ಸ್ಟೂಡೆಂಟ್. ನಾನು ಬೇರೆ ಒಂದು ಸ್ಕಾಲರ್ಶಿಪ್ ನೋಡಿದಾಗ 100ಕ್ಕೆ 10 ಜನ ತೊಗೊಂಡಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ತಾಯಿದ್ದಾರೆ ವರ್ಷಕ್ಕಿಂತ ವರ್ಷ. ಎನಿವೇ ಸ್ವಲ್ಪ ಇವ್ರದ್ದು ಪ್ರಮೋಷನ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಕೊಬೋದು. ಏನಾದರೂ ಹೊಸದಾಗಿ ಒಂದು ಸ್ಕಾಲರ್ಶಿಪ್ ಬಂದರೆ ತಿಳಿಸ್ತೀನಿ. ಅಲ್ಲೂರು ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.